ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕೂದಲಿಗೆ ನಾವು ಎಷ್ಟು ಆರೈಕೆ ಮಾಡಿದ್ರೂ ಒಂದು ಸ್ಪ್ಲಿಟ್ ಆಗೋದು, ಹಾಗೆಯೇ ಡ್ಯಾಂಡ್ರಫ್, ಎಲ್ಲ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ ನಾವು ಮನೆಯಲ್ಲೇ ಮಾಡಿಕೊಂಡಿರುವಂತಹ ರೆಮಿಡಿ. ಇದನ್ನು ರೆಮಿಡಿನ ಹಾಕ್ಕೊಂಡು ಕೂದಲಿಗೆ ಹಚ್ಕೊಂಡು ನೋಡಿ, ಕೂದಲು ಎಷ್ಟು ಸ್ಮೂತಾಗಿ ಶೈನಿಂಗಾಗಿ ಸಿಲ್ಕಾಗಿ ಕಾಣ್ತದೆ ಅಂಥೇಳಿ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 3 ದಾಸವಾಳ ಹೂವನ್ನು ತೊಗೊಂಡಿದ್ದೇನೆ. ಈ ದಾಸವಾಳ ಹೂವು ಹಾಕೋದ್ರಿಂದ ಕೂದಲು ತುಂಬಾ ಸಿಲ್ಕಿಯಾಗಿ ಸ್ಮೂತಾಗಿ ಆಗುತ್ತೆ. ಹಾಗೆಯೇ ಸ್ವಲ್ಪ ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪಲ್ಲಿರುವ ಗುಣಗಳಿಂದ ನಮ್ಮ ಕೂದಲಿಗೆ ತುಂಬಾ ಆರೋಗ್ಯವಾಗುತ್ತೆ. ಹಾಗೆಯೇ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ, ಒಂದೆರಡು ಸ್ಪೂನ್, 1 ಸ್ಪೂನ್ ಅಗಸೆ ಬೀಜ, ಹಾಗೆಯೇ ಚಹಾ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ನಿಂಬೆಯನ್ನು ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ. ಹಾಗೆಯೇ ಬಿಳಿ ದಾಸವಾಳ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಆ್ಯಲೋವೆರಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋದ್ರಿಂದ ಕೂದಲು ತುಂಬಾ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಇರುತ್ತೆ. ಹಾಗಾಗಿ ಅದನ್ನು ಮೊದಲು ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು, ಹಾಗೆಯೇ ಇಲ್ಲೊಂದು ಮೀಡಿಯಮ್ ಸೈಜ್ ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೇನೆ. ಅದನ್ನು ಹಾಕ್ಕೊಂಡು ಮೊದಲಿಗೆ 1 ಚಮಚ ನೀರನ್ನು ಹಾಕ್ಕೊಳ್ಬೇಕು. ನಮಗೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂತೇಳಿದರೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಕುದಿಸ್ಬೇಕು. ಆದ ನಂತರ ಒಂದೊಂದೇ ಬೇವಿನ ಸೊಪ್ಪು, ಕರಿಬೇವು, ಈರುಳ್ಳಿ, ಹಾಗೆಯೇ ಅಕ್ಕಿ, ಮೆಂತೆ, ಅಗಸೆ ಎಲ್ಲವನ್ನು ಹಾಕಿ, ಈ ಅಗಸೆ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದನ್ನು ಡೈಲಿ ತಿನ್ನೋದ್ರಿಂದನೂ ನಮ್ಮ ಕೂದಲು ದೃಢವಾಗಿ ಶೈನಿಂಗ್ ಆಗುತ್ತೆ. ಪ್ರತಿಯೊಂದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಎಷ್ಟು ಕುದಿಯುತ್ತೆ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಕುದ್ದಾದ ನಂತರ ಅದನ್ನು 5 ರಿಂದ 10 ನಿಮಿಷ ಆದರೂ ಕುದಿಸ್ಕೊಳ್ಳಿ ಚೆನ್ನಾಗಿ. ಎಲ್ಲ ಅದರದ್ದು ರಸ ಎಲ್ಲ ಬಿಡಬೇಕು. ಅಷ್ಟು ಕುದಿಸ್ಕೊಂಡಾದ ನಂತರ ಇದಕ್ಕೆ ನಿಂಬೆ ರಸ ಎಲ್ಲವನ್ನು ಸೇರಿಸಿ ಸೋಸ್ಕೊಳ್ಬೇಕು. ಇದನ್ನು ಸೋಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇದನ್ನು ಏನು ಮಾಡಬೇಕಂತ ಹೇಳಿದರೆ, ಕೈಯಿಂದ ಎಲ್ಲನೂ ಕಿವುಚಬೇಕು. ಕಿವುಚಿದರೆ ಅದರಲ್ಲಿರುವ ಎಲ್ಲ ರಸ ಎಲ್ಲ ಕೆಳಗಡೆ ಬೀಳ್ತದೆ. ಅದನ್ನೆಲ್ಲ ಕಿವುಚಿದ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಇದು ಚಹಾ ಸೋಸುವುದು ಸಾನಿಗೆ ಇರುತ್ತಲ್ವ, ಅದಕ್ಕೆ ಹಾಕಿ ಎಲ್ಲವನ್ನು ಸೋಸ್ಕೊಳ್ಳಿ. ಹಿಂಡಿ ಸೋಸ್ಕೊಳ್ಳಿ. ಸ್ವಲ್ಪನೂ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಎಲ್ಲ ನೀರನ್ನು ಸೋಸ್ಕೊಂಡ್ಬಿಡಿ. ಸೋಸ್ಕೊಂಡಾದ ನಂತರ ಆ ನೀರು ರೆಡಿ ಆಯಿತು. ಈ ಉಳಿದಿರೋದೇನಂತ ಹೇಳಿದರೆ, ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಲೆಗೆ, ಮುಖಕ್ಕೆ ಪೇಸ್ಟ್ ರೀತಿ ಹಾಕ್ಕೊಳ್ಬೋದು. ವೇಸ್ಟ್ ಮಾಡುವ ಹಾಗಿಲ್ಲ ಅದನ್ನು ಕೂಡ. ಇದನ್ನು ಮೊದಲಿಗೆ ಇದನ್ನೆಲ್ಲ ನೀರು ರೆಡಿ ಆಯ್ತಲ್ವ, ಇದಕ್ಕೇ 2 ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಶಾಂಪು ಹಾಕೋದ್ರಿಂದ ನಮಗೆ ಡೈರೆಕ್ಟ್ ತಲೆಗೆ ಶಾಂಪೂ ಹಾಕುವ ಕೆಲಸ ತಪ್ಪುತ್ತೆ. ಇದಕ್ಕೇ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇ ಹೋಗಿ ತಲೆಗೆ ಅಪ್ಲೈ ಮಾಡ್ತಾ ಇರಬೇಕು. ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬಿಡಿ. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ತಲೆಗೆ. ಯಾರಾದರೂ ಇದ್ದರೆ ಅವ್ರಿಗೆ ಸ್ಕ್ಯಾಲ್ಪ್ ಎಷ್ಟು ಇದೆಲ್ಲ ತೆಗೆದು ತಲೆ ಫುಲ್ಲು ಕ್ಲೀನಾಗಿ ಹಚ್ಕೊಳ್ಬೇಕು. ಇದನ್ನು ಇಷ್ಟು ನೀರನ್ನು ರೆಡಿ ಮಾಡ್ಕೊಂಡಾದ ನಂತರ ಯಾವುದಾದ್ರೂ ಬಾಟ್ಲಿಗೆ ತುಂಬಿಟ್ಕೊಳ್ಳಿ. ಅಂದರೆ ಬೇಕಾಗ್ತದೆ ಯಾವಾಗಾದರೂ ಅದು ಖಾಲಿ ಆಗುವ ತನಕ. 1-2 ವಾರದಲ್ಲಿ ಖಾಲಿ ಆಗ್ತದೆ. 2 ವಾರಕ್ಕೆ 2 ದಿವಸಕ್ಕೊಂದ್ಸಲ ಸ್ನಾನ ಮಾಡಿದರೂ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಮಾಡಿಟ್ಕೊಂಡು ಜಾಸ್ತಿ ಮಾಡಿಟ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ಒಂಥರ ಸ್ಮೆಲ್ ಬಂದಾಗ ಆಗುತ್ತೆ. ಮತ್ತು ಕೂದಲನ್ನು ಬಿಡಿಸಿ ಚೆನ್ನಾಗಿ ಕೋಂಬ್ ಮಾಡಿಕೊಂಡು ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡ್ತಾ ಹೋಗಿ. ಅಪ್ಲೈ ಮಾಡಿ ಆದ ನಂತರ ಒಂದು ಮುಕ್ಕಾಲು ಗಂಟೆ ಬಿಟ್ಟಾದ ನಂತರ ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಕೂದಲು ಚೆನ್ನಾಗಿಯೇ ಹಿಡಿಯುತ್ತೆ. ಹಾಗೆಯೇ ಇದನ್ನು ಹಾಕಿ ಶಾಂಪು ಹಾಕಬೇಕಂತಲೇ ಇಲ್ಲ. ಮತ್ತು ಇದನ್ನೇ ಚೆನ್ನಾಗಿ ಕೂದಲನ್ನು ವಾಶ್ ಮಾಡಿದ ನಂತರ ಕೂದಲು ತುಂಬ ಸ್ಮೂತಾಗಿ ಸಿಲ್ಕಿಯಾಗಿ ಕಾಣುತ್ತೆ. ಇಲ್ಲಿ ನೀವು ನನ್ನ ಕೂದಲನ್ನು ನೋಡ್ತಿರ್ಬೋದು. ನಾನಂತೂ ಇದನ್ನೇ ಯೂಸ್ ಮಾಡ್ತೀನಿ ಡೈಲಿ. ಈ ರೀತಿ ವಾರಕ್ಕೆ 2-3 ಬಾರಿ ಮಾಡೋದ್ರಿಂದ ತಲೆ ಹೊಟ್ಟು, ಹಾಗೆಯೇ ಸ್ಪ್ಲಿಟ್ ಇರುತ್ತಲ್ವ ಕೂದಲು, ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತು ಕೆಳಗೆ ಅದು ಕೂದಲು ದಟ್ಟವಾಗಿ ಕೂಡ ಬೆಳೆಯುತ್ತೆ. ಬಟ್ ನನ್ನದು ಡೆಲಿವರಿ ಆದ ನಂತರ ಕೂದಲು ಸ್ವಲ್ಪ ಉದುರಲಿಕ್ಕೆ ಜಾಸ್ತಿ ಆಯಿತು. ಅದಾದ ನಂತರ ನಾನು ಈ ರೆಮಿಡಿನ ಮಾಡಿ ಹಚ್ಕೊಳ್ತಾ ಇದ್ದೀನಿ.
ಆದ್ರೂ ಪರವಾಗಿಲ್ಲ, ಕೂದಲು ಉದ್ದವಾಗಿ ಬೆಳೆಯುತ್ತೆ. ಹಾಗೆಯೇ ಶೈನಿಂಗ್ ಸಿಲ್ಕಿಯಾಗಿ ಕೂಡ ಇರುತ್ತೆ. ತುಂಬಾ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು. ಹೊರಗಡೆಯಿಂದ ಕಂಡೀಷ್ನರು, ಆ ಶಾಂಪು ಈ ಶಾಂಪು ಯೂಸ್ ಮಾಡೋದಕ್ಕಿಂತ ಇದನ್ನೇ ಮಾಡ್ಕೋಬೋದು. ಇದು ನೋಡಿ ಉಳಿದಿರೋದು, ಅದನ್ನು ಸ್ಟಾಕ್ ಏನು ಉಳಿದಿರುತ್ತಲ್ಲ ಅದನ್ನು ರುಬ್ಬಿ ಇಟ್ಟಿದ್ದೀನಿ. ಇದನ್ನು ಕೂದಲಿಗೆ ಕೂಡ ಹಾಕ್ಕೊಳ್ಬೋದು. ಕೂದಲಿಗೆ, ಮುಖಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಆನಂತರ ಕೂದಲನ್ನು ವಾಶ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಯಾವುದೂ ವೇಸ್ಟ್ ಆಗಲ್ಲ. ಬಟ್ ಇದು ಅಂತೂ ತುಂಬಾ ಒಳ್ಳೆಯದು. ನೋಡಿ, ನಾನು ಸ್ನಾನ ಮಾಡಿ ಬಂದಾದ ನಂತರ ಕೂದಲು ಯಾವ ರೀತಿ ಶೈನಿಂಗ್ ಆಗಿದೆ ಅಂತ. ತುಂಬ ಅಂದರೆ ತುಂಬಾ ಶೈನಿಂಗ್ ಆಗಿದೆ. ಹಾಗೆಯೇ ಕಾಲ ಕಳೆದಂತೆ ಅದು ಸ್ಪ್ಲಿಟ್ ಏನಿರುತ್ತಲ್ವ ಅದು ಕೂಡ ಬರುತ್ತೆ. ಹಾಗೆಯೇ ಕೂದಲು ಉದ್ದವಾಗಿ ಬೆಳೆಯುತ್ತೆ. ಹಾಗೆಯೇ ಕೂದಲಲ್ಲಿ ಒಂಥರ ಕಾಂತಿ ಬರುತ್ತೆ, ಕಾಂತಿಯುತವಾಗಿರುತ್ತೆ ಕೂದಲು. ಹಾಗೆಯೇ ಕೂದಲು ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತಂತೇಳಿ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬಾ ಒಳ್ಳೆಯದು ಮಾತ್ರ. ಹೊರಗಡೆ ಹೋಗಿ ಇಂಥ ಶಾಂಪು ಯೂಸ್ ಮಾಡಿ ನಮ್ಮ ಹೇರನ್ನೇ ನಾವು ಹಾಳು ಮಾಡಿಕೊಂಡು ಬಿಡ್ತೀವಿ. ಮನೆಯಲ್ಲಿರುವ ಮದ್ದನ್ನೇ ಯೂಸ್ ಮಾಡಿಕೊಂಡು ನಾವು ಇದು ಮಾಡೋದ್ರಿಂದ ನಮ್ಮ ಕೂದಲಿಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.